Hello everyone, I am Santosh. Today we are going to discuss the next practical on Power BI. Power BI ನಲ್ಲಿ ನಾವು ಆಲ್ರೆಡಿ ಫಸ್ಟ್ ಪ್ರಾಕ್ಟಿಕಲ್ ಅನ್ನು ಅಬ್ಸರ್ವ್ ಮಾಡಿದ್ವಿ, ಲ್ಯಾಬ್ ಎಕ್ಸರ್ಸೈಸ್. ದಿಸ್ ಈಸ್ ಅನದರ್ ಎಕ್ಸರ್ಸೈಸ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಸಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಹಿಯರ್. ಇಲ್ಲೇನು ಮಾಡ್ತಾ ಇದ್ವಿ, ಜಸ್ಟ್ ಅಬ್ಸರ್ವ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಕಾಲಮ್ಸ್ ಅಂತ ಎಕ್ಸರ್ಸೈಸ್ ಟೈಟಲ್ ಇದೆ. ಹಾಗಂದ್ರೇನು, ನಾವೇನು ಮಾಡಬೇಕಿಲ್ಲಿ, ವಿ ಹ್ಯಾವ್ ಸೆಟ್ ಆಫ್ ಡೇಟಾ ಸೆಟ್ ನಮ್ಮ ಹತ್ರ ಇರುತ್ತೆ. ಅದರಲ್ಲಿ ಏನು ಮಾಡಬೇಕು, ಕಾಲಮ್ಸನ್ನು ಸ್ಪ್ಲಿಟ್ ಮಾಡಬೇಕು ಆ್ಯಂಡ್ ಅಗೇನ್ ಕಾಲಮ್ಸನ್ನು ಕಂಬೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಆಬ್ಜೆಕ್ಟಿವ್ ಈಸ್ ಟು ಟ್ರಾನ್ಸ್ಫಾರ್ಮ್ ಎ ಸಿಂಗಲ್ ಕಾಲಮ್ ಇನ್ ಟು ಮಲ್ಟಿಪಲ್ ಕಾಲಮ್ಸ್ ಆ್ಯಂಡ್ ಕಂಬೈನ್ ಕಾಲಮ್ಸ್. ಸಿಂಗಲ್ ಕಾಲಮನ್ನು ಮಲ್ಟಿಪಲ್ ಕಾಲಮ್ಸ್ ಆಗಿ ಡಿವೈಡ್ ಮಾಡಬೇಕು ಆ್ಯಂಡ್ ಆಲ್ರೆಡಿ ಏನು ಡಿವೈಡೆಡ್ ಕಾಲಮ್ಸ್ ಇರ್ತಾವೆ ಅವುಗಳನ್ನು ಮತ್ತೆ ಕಂಬೈನ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಡೇಟಾ ಸೆಟ್ಟನ್ನು ಅಬ್ಸರ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಆಲ್ರೆಡಿ ನಾನು ಒಂದು ಡೇಟಾ ಸೆಟ್ ವಿತ್ ಸಮ್ ಡೇಟಾ CSV ಫೈಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ CSV ಅಂದರೆ ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್. ಓಕೆ, ವೈ ವಿ ಆರ್ ಯೂಸಿಂಗ್ CSV? ಬಿಕಾಸ್ CSV ಈಸ್ ಲೈಟ್ ವೇಟೆಡ್, ಅದರಲ್ಲಿ ಏನೂ ಫಾರ್ಮ್ಯಾಟಿಂಗ್ ಇರೋದಿಲ್ಲ. ದಟ್ಸ್ ವೈ ವಿ ಶುಡ್ ಪ್ರಿಫರ್ CSV ಓನ್ಲಿ. ಅದೇ ಎಕ್ಸೆಲ್ ಫೈಲಲ್ಲಿ ನೋಡ್ರಿ, ಫಾರ್ಮ್ಯಾಟಿಂಗ್ ಇರುತ್ತೆ, ಗ್ರಿಡ್ ಲೈನ್ಸ್ ಇರುತ್ತೆ, ಬಟ್ CSV ಫೈಲ್ ಈಸ್ ನಥಿಂಗ್. ಅಲ್ಲಿ ಓನ್ಲಿ ಡೇಟಾ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಓಕೆ, ಹಾಗಂದ್ರೆ ಇಲ್ಲಿ ಏನೇನು ಮಾಡಂತ ಹೇಳಿದಾರೆ ಅವರು, ಲೋಡ್ ದ CSV ಫೈಲ್ ಇನ್ ಟು ಪವರ್ BI. ಪವರ್ BIನಲ್ಲಿ ಈ CSV ಫೈಲನ್ನು ಲೋಡ್ ಮಾಡಬೇಕು ಆ್ಯಂಡ್ ಕ್ವೆರಿ ಎಡಿಟರ್, ಪವರ್ ಕ್ವೆರಿ ಎಡಿಟರ್ನ ಓಪನ್ ಮಾಡಿ ಸ್ಪ್ಲಿಟ್ಟಿಂಗ್ ದ ಕಾಲಮ್ ಆಪ್ಷನನ್ನು ಯೂಸ್ ಮಾಡಿ ಯು ಶುಡ್ ಸ್ಪ್ಲಿಟ್ ದ ಕಾಲಮ್. ಒಂದು ಯಾವುದೋ ನೇಮ್ ಇನ್ಫೋ ಅಂತ ಕಾಲಮ್ ತಗೋರಿ, ಅದನ್ನು ಸ್ಪ್ಲಿಟ್ ಮಾಡಿರಿ ಅಂತ ಹೇಳಿದ್ದಾರೆ. ಓವರಾಲ್ ನೇಮ್ ಇನ್ಫೋ ಕಾಲಮಲ್ಲಿ ಏನೇನಿರುತ್ತೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್ ಎಲ್ಲ ಮಿಕ್ಸ್ ಆಗಿ ಒಂದೇ ಕಾಲಮಲ್ಲಿ ಇರುತ್ತೆ. ಅದನ್ನು ನಾವು ಸ್ಪ್ಲಿಟ್ ಮಾಡಬೇಕು. ಓಕೆ, ದೆನ್ ಅಗೇನ್ ದೇ ಆರ್ ಸೇಯಿಂಗ್ ಮರ್ಜ್ ಕಾಲಮ್ಸ್ ಅಂತಲೂ ಹೇಳಿದ್ದಾರೆ. ಯಾವ್ಯಾವ ಮರ್ಜ್ ಮಾಡಬೇಕು, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮರ್ಜ್ ಮಾಡ್ರಿ ಅಂತ ಹೇಳಿದ್ದಾರೆ. ಅದೇ ಥರ ನೆಕ್ಸ್ಟ್ ಏನು ಹೇಳ್ತಾರೆ, ಒಂದು ಜಾಯ್ನಿಂಗ್ ಡೇಟ್ ಅನ್ನೋ ಕಾಲಮ್ ಇದೆ, ಅದರಲ್ಲಿ ನೀವು ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದೇ ಥರ ಮಂತ್ ನೇಮನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆಮೇಲೆ ಕಾಲಮ್ಸನ್ನು ರೀನೇಮ್ ಮಾಡ್ರಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಎಕ್ಸರ್ಸೈಸ್. ಓಕೆ, ಲೆಟ್ ಅಸ್ ಡೂ ಇಟ್. ಕ್ವಶನ್ ಅರ್ಥ ಆಯ್ತಲ್ಲ, ಇದೇ ಇಂಪಾರ್ಟೆಂಟ್ ನಮಗೆ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಡೇಟಾ ಸೆಟ್ಟಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಟ್ರಾನ್ಸ್ಫಾರ್ಮೇಷನ್ ಮಾಡೋದು, ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ. ಈಸ್ ಇಟ್ ಪಾಸಿಬಲ್ ಟು ಡೂ ಇಟ್ ಇನ್ ಎನಿ ಅದರ್, ಲೈಕ್ ಎಕ್ಸೆಲಲ್ಲಿ ಇದು ಮಾಡೋಕ್ಕಾಗುತ್ತಾ? ಇಲ್ಲ. ಸಿ, ವಿ ಮೇ ಹ್ಯಾವ್ ನಿಯರ್ಲಿ 2 lakh ರೋಸ್, ಅಥವಾ ಎಷ್ಟೋ ರೋಸ್ ಇರ್ತವೆ, ಅವುಗಳನ್ನು ಪ್ರತಿಯೊಂದು ಸ್ಪ್ಲಿಟ್ ಮಾಡೋದು ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಅದನ್ನು ಇಲ್ಲಿ ಈಸಿಯಾಗಿ ವಿ ಕ್ಯಾನ್ ಪರ್ಫಾರ್ಮ್. ಓಕೆ, ಲೆಟ್ ಅಸ್ ಸಿ ಹೌ ಟು ಡೂ ಇಟ್. ಇದಕ್ಕೋಸ್ಕರ ಐ ಹ್ಯಾವ್ ಒನ್ ಡೇಟಾ ಸೆಟ್ ವಿತ್ ಮೀ. ಒಂದು ಡೇಟಾ ಸೆಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ದಟ್ ಈಸ್ ಕಾಲ್ಡ್ ಎಂಪ್ಲಾಯಿ ಡೇಟಾ ಸೆಟ್. ಓಕೆ, ಎಂಪ್ಲಾಯಿ ಡೇಟಾ ಸೆಟ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಯು ಕ್ಯಾನ್ ಸಿ ಇಟ್ ಆರ್ ಲೆಟ್ ಮಿ ಝೂಮ್. ದಿಸ್ ಈಸ್ ವಾಟ್ ಎಂಪ್ಲಾಯಿ ಡೇಟಾ ಸೆಟ್. ಓಕೆ, ಇಲ್ಲಿ ಏನೇನಿದೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾನು ಎಕ್ಸೆಲಲ್ಲಿ ಓಪನ್ ಮಾಡಿದ್ರೆ ಇದು ಈ ಥರ ಕಾಣಿಸುತ್ತೆ, ಓಪನ್ ವಿತ್ ಎಕ್ಸೆಲ್ ಅಂತ ಮಾಡಿದ್ರೆ. ಇದು CSV ಫೈಲ್ ಹೌದು ಅಲ್ಲೋ ನಿಮಗೆ ಈಗ ಕನ್ಫ್ಯೂಸ್ ಆಗ್ತಿರ್ಬೋದು. ಯು ಕ್ಯಾನ್ ಅಬ್ಸರ್ವ್, ಇದು ಆ್ಯಕ್ಚುಲಿ CSV ಫೈಲ್ನೇ. ನಾನು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನೋಟ್ ಪ್ಯಾಡ್ ಅಂತ ಕೊಟ್ಟರೆ ಡೈರೆಕ್ಟ್ಲಿ ಯು ಕ್ಯಾನ್ ಸಿ ಇಟ್. ಇಟ್ ಈಸ್ ಎ CSV ಫೈಲ್. CSV ಅಂದರೆ ಕಾಮಾ ಸೆಪರೇಟೆಡ್ ಇರುತ್ತೆ. ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್. ಓಕೆ, ಫಸ್ಟ್ ಕಾಲಮಲ್ಲಿರೋ ಡೇಟಾ, ಸೆಕೆಂಡ್ ಕಾಲಮಲ್ಲಿರೋ ಡೇಟಾ, ಥರ್ಡ್ ಕಾಲಮಲ್ಲಿರೋ ಡೇಟಾ.
ದಿಸ್ ಈಸ್ ವೆರಿ ಲೈಟ್ ವೇಟೆಡ್. ಇಲ್ಲೇನು ಫಾರ್ಮ್ಯಾಟಿಂಗ್ ಏನು ಕಲರಿಂಗ್ ಏನು ಇರೋದಿಲ್ಲ. ದ್ಯಾಟ್ಸ್ ವೈ ವಿ ಆರ್ ಯೂಸಿಂಗ್ ಇಟ್. ಇದನ್ನೇ ನಾನು ಎಕ್ಸೆಲಲ್ಲಿ ಅಥವಾ ರೈಟ್ ಕ್ಲಿಕ್ ಓಪನ್ ವಿತ್ ಎಕ್ಸೆಲ್ ಅಂದರೆ ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ಇಟ್ ಈಸ್ ನಾಟ್ ದಿ ಎಕ್ಸೆಲ್ ಫೈಲ್, ಬಟ್ ಇಲ್ಲಿ ಅದು ಈ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಯು ಕ್ಯಾನ್ ಸಿ ವಾಟ್ ಇಟ್ ಈಸ್. ಈಗ ಜಸ್ಟ್ ನೋಡ್ರಿ ಇಲ್ಲೇನಿದೆ ಆ್ಯಕ್ಚುಲಿ. ಓಕೆ, ಈ ಎಂಪ್ಲಾಯಿ ಐ ಡಿ ಇದೆ. ಆಮೇಲೆ ನೇಮ್ ಇನ್ಫೋ ಕಾಲಮಲ್ಲಿ ಇದು ಜಸ್ಟ್ ಅಬ್ಸರ್ವ್ ಮಾಡಿರಿ. ನೇಮ್ ಇನ್ಫೋ ಕಾಲಮಲ್ಲಿ ನೇಮ್ದು ಇನ್ಫಾರ್ಮೇಷನ್ ಇದೆ. ಫಸ್ಟು ನೇಮ್ ಇದೆ, ಆಮೇಲೆ ಲಾಸ್ಟ್ ನೇಮ್ ಇದೆ, ಆಮೇಲೆ ಏಜ್ ಇದೆ. ಈ ಥರ ಏನು ಡೇಟಾ ಇದ್ದರೆ ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಒಂದೇ ಸೆಲ್ಲಲ್ಲಿ ಮೋರ್ ನಂಬರ್ ಆಫ್ ಡೇಟಾನ ಇನ್ಕ್ಲೂಡ್ ಮಾಡಿದ್ದಾರೆ. ಸಿ, ಒಂದೇ ಸೆಲ್ಲಲ್ಲಿ ಹಿಂಗೆ ಮೂರು ಡೇಟಾ ಇದ್ದರೆ ವಿಚ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮಷೀನ್ ಟು ಅನಲೈಸ್. ಇದೇನಂತ ತಿಳ್ಕೊಳ್ಳೋದು ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸ್ಪ್ಲಿಟ್ ಮಾಡಂತ ಹೇಳಿದಾರೆ. ನಾವು ನೆಕ್ಸ್ಟ್ ಅದನ್ನು ಮಾಡೋಣ. ಆ್ಯಂಡ್ ಇವನ್ ಜಾಯ್ನಿಂಗ್ ಡೇಟ್ ಆಫ್ ದಿ ಎಂಪ್ಲಾಯ್ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಇದೆ. ನೀವು ನೋಡ್ಬೋದು ಯಾವ್ಯಾವ ಎಂಪ್ಲಾಯಿ ಯಾವಾಗ ಜಾಯ್ನ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಓಕೆ, ಗಾಟ್ ಇಟ್. ನಾನು ಓನ್ಲಿ ಸಿಂಪಲ್ ಡೇಟಾ ಸೆಟ್ ತೊಗೊಂಡಿದ್ದೀನಿ. ಈ ಥರ ಡೇಟಾ ಸೆಟ್ಸ್ ಇಷ್ಟು ಕಡಿಮೆ ರೋಸ್ ಇರೋ ಡೇಟಾ ಸೆಟ್ ಯೂಶ್ವಲಿ ಇರೋದಿಲ್ಲ. ಜಸ್ಟ್ ಫಾರ್ ಅವರ್ ಕ್ಲಾಸ್ ಪರ್ಪಸ್ ಈಸಿ ಆಗಲಿ ಅಂತ ಐ ಹ್ಯಾವ್ ಟೇಕನ್ ಇಟ್. ಓಕೆ, ಗಾಟ್ ಇಟ್. ಐ ವಾಂಟ್ ಟು ಕ್ಲೋಸ್. ಈಗ ಟು ಡೂ ದಿಸ್ ಯು ಶುಡ್ ಲೋಡ್ ದ್ಯಾಟ್ CSV ಫೈಲ್. ಅದಕ್ಕೆ ಓಪನ್ ಮಾಡಿರಿ ಪವರ್ BI. ಓಕೆ, ಆ್ಯಂಡ್ ಪವರ್ BI is opening, you can see. ಆ್ಯಂಡ್ ಹಿಯರ್ ಏನು ಸೆಲೆಕ್ಟ್ ಮಾಡಬೇಕು ನಾವು? ಬ್ಲ್ಯಾಂಕ್ ರಿಪೋರ್ಟ್. ಬಿಕಾಸ್ ಸಿ, ಯು ಆರ್ ನಾಟ್ ಕ್ರಿಯೇಟಿಂಗ್ ರಿಪೋರ್ಟ್ಸ್ ಡೈರೆಕ್ಟ್ಲಿ. ನೀವು ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ತಾ ಇದ್ದೀರಿ. ಆ ಬ್ಲ್ಯಾಂಕ್ ಪೇಜಲ್ಲಿ ನೀವು ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಪೇಜ್ಗೆ ಮೂವ್ ಆಗ್ಬೋದು. ಓಪನ್ ದಿ ಬ್ಲ್ಯಾಂಕ್ ರಿಪೋರ್ಟ್. ಓಕೆ, ನೌ ಯು ಕ್ಯಾನ್ ಸಿ ದ ಇಂಟರ್ಫೇಸ್ ಆಫ್ ಪವರ್ BI. ಓಕೆ, ಇಲ್ಲಿ ನಾವು ಡೇಟಾನ ಆ CSV ಫೈಲನ್ನು ಲೋಡ್ ಮಾಡಬೇಕು. ವೇರ್ ಈಸ್ ದಟ್ ಡೇಟಾ? ಗೆಟ್ ಡೇಟಾ ಆಪ್ಷನ್. ಯು ಕ್ಯಾನ್ ಸಿ ಇಲ್ಲಿ ನೋಡ್ರಿ, ಗೋ ಟು ಹೋಮ್ and there is a option called get data. Click on the get data. ಯಾವ ಟೈಪ್ ಆಫ್ ಡೇಟಾನ ನೀವು ಲೋಡ್ ಮಾಡ್ತಾ ಇದ್ದೀರಿ ಅದೇ ಇಲ್ಲಿದೆ ನೋಡ್ರಿ, CSV ಫೈಲ್. ಗೆಟ್ ಡೇಟಾ ಅಂದರೆ ಡೇಟಾ ಸೋರ್ಸ್ ಅಲ್ಲಿರೋ ಏನು ಡೇಟಾ ಇರುತ್ತೋ ಅದನ್ನು ಪವರ್ BIನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು. ಓಕೆ, ಕ್ಲಿಕ್ ಆನ್ CSV. ಈಗ ವೇರ್ ಈಸ್ ಯುವರ್ ಡೇಟಾ? ಡೆಸ್ಕ್ಟಾಪಲ್ಲಿದೆ. ದಟ್ ಈಸ್ ಎಂಪ್ಲಾಯ್ ಡೇಟಾ. ಇದನ್ನ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಸಿ ಇಲ್ಲಿ ನೋಡ್ರಿ, ಕಾಮಾ ಸಪ್ರೇಟೆಡ್ ನಿಮಗೆ ಕಾಣಿಸ್ತಾ ಇದೆ. ಓಪನ್ ಇಟ್ ಅಂದರೆ ಇದಕ್ಕೇನಂತಾರೆ? ಡೇಟಾ ಕನೆಕ್ಷನ್ ಅಂತ ಕರೀತಾರೆ. ನಾವು ಡೈರೆಕ್ಟ್ಲಿ ಲೋಡ್ ದಿಸ್ ಡೇಟಾ ಇಂಟು ಪವರ್ BI. ಓಕೆ, ಆ ಡೇಟಾ ಈಗ ಪವರ್ BIನಲ್ಲಿ ಲೋಡ್ ಆಯಿತು. ಈ ಲೋಡ್ ಆಗಿರೋ ಪವರ್ BI ಡೇಟಾ, ಆ ಡೇಟಾ ಸೆಟ್ ಏನಿಲ್ಲಿ ಲೋಡ್ ಆಯಿತು ಅದನ್ನು ವ್ಯೂ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ಯು ಆರ್ ಇನ್ ರಿಪೋರ್ಟ್ ವ್ಯೂ. ಇದು ಆ್ಯಕ್ಚುಲಿ ಏನು ಡಿಸ್ಪ್ಲೇ ಆಗ್ತಾ ಇದೆಯೋ ಬ್ಲ್ಯಾಂಕ್ ಪೇಜ್, ದಟ್ ಈಸ್ ರಿಪೋರ್ಟ್ ವ್ಯೂ. ಇದಕ್ಕೆ ರಿಪೋರ್ಟ್ ವ್ಯೂ ಅಂತಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಡೇಟಾ ಕಾಣಿಸೋದಿಲ್ಲ. ಡೇಟಾ ನೋಡಬೇಕಂದ್ರೆ ಎಲ್ಲಿಗೆ ಬರಬೇಕು? ಟೇಬಲ್ ವ್ಯೂ. ಕ್ಲಿಕ್ ಆನ್ ಟೇಬಲ್ ವ್ಯೂ. ಕ್ಯಾನ್ ಯು ಸಿ ಇಟ್? ಈಗ ಡೇಟಾ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಈಗ ಫಸ್ಟ್ ಸ್ಟೆಪ್ ಅವ್ರು ಏನು ಹೇಳಿದ್ದಾರೆ? ಯು ಶುಡ್ ಸ್ಪ್ಲಿಟ್ ದಿಸ್ ಕಾಲಮ್. ಈ ಕಾಲಮನ್ನು ಸ್ಪ್ಲಿಟ್ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಂದರೆ ಸ್ಪ್ಲಿಟ್ಟಿಂಗ್ ಅಂದರೆ ಅಗೇನ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಿರಿ? ಗೋ ಟು ಹೋಮ್, ಸೆಲೆಕ್ಟ್ ಟ್ರಾನ್ಸ್ಫಾರ್ಮ್ ಡೇಟಾ. ಸೆಲೆಕ್ಟ್ ಟ್ರಾನ್ಸ್ಫಾರ್ಮ್ ಡೇಟಾ ಅಂದರೆ ಪವರ್ ಕ್ವೆರಿ ಎಡಿಟರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಡಿಟಿಂಗ್ ಮಾಡಿರಿ ಅಥವಾ ಎನಿ ಟ್ರಾನ್ಸ್ಫಾರ್ಮೇಷನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಓಕೆ, ಹಾಗಂದರೆ ಕ್ಲಿಕ್ ಆನ್ ನೇಮ್ ಇನ್ಫೋ. ಇದನ್ನು ಸ್ಪ್ಲಿಟ್ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ಅಗೇನ್ ಯು ಆರ್ ಗೋಯಿಂಗ್ ಟು ಡೂ
ಸಮ್ ಚೇಂಜಸ್ ಪವರ್ ಕ್ವೆರಿ ಎಡಿಟರ್ ಯೂಸ್ ಮಾಡಿ ಅದಕ್ಕೆ ಸೆಲೆಕ್ಟ್ ನೇಮ್ ಇನ್ಫೋ ಆ್ಯಂಡ್ ದೆರ್ ಈಸ್ ಎ ಆಪ್ಷನ್ ಕಾಲ್ಡ್ ಸ್ಪ್ಲಿಟ್ ಕಾಲಮ್ ವೇರ್ ಇಟ್ ಈಸ್. ಜಸ್ಟ್ ಅಬ್ಸರ್ವ್ ಮಾಡಿರಿ, ಹೋಮಲ್ಲಿ ಸ್ಪ್ಲಿಟ್ ಕಾಲಮ್ ಅಂತ ಇಲ್ಲಿ ಆಪ್ಷನ್ ಇದೆ. ಓಕೆ, ಕ್ಲಿಕ್ ಆನ್ ಇಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು, ಲೆಟ್ ಮೀ ಝೂಮ್ ಇಟ್. ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಅನ್ಕೋತೀನಿ. ಜಸ್ಟ್ ಅಬ್ಸರ್ವ್ ಮಾಡ್ರಿ. If you want to split, click on split. There is a option called delimiter. What is delimiter? ಇಲ್ಲಿ ನೋಡ್ರಿ, ಸೆಟ್ ಆಫ್ ಡೇಟಾ ನೇಮ್ ಇನ್ಫೋನಲ್ಲಿ ಜಾನ್ ಡೋ 25 ಅಂತ 3 ಡೇಟಾ ಇದ್ದಾವೆ. ಅಲ್ಲಿ ನಡು ಏನಿದೆ, ಕಾಮಾ ಇದೆ. ಕಾಮಾ ಈಸ್ ದಿ ಡಿಲಿಮಿಟರ್. ಇದಕ್ಕೆ ಡಿಲಿಮಿಟರ್ ಅಂತ ಕರೀತಾರೆ. ಹಂಗಂದ್ರೆ ನೀವು ಹೆಂಗೆ ಸ್ಪ್ಲಿಟ್ ಮಾಡೋರದಿರಿ? ಯೂಸಿಂಗ್ ಡಿಲಿಮಿಟರ್. ಡಿಲಿಮಿಟರ್ ಯಾವುದು? ಕಾಮಾ. ಅದಕ್ಕೆ ಯು ಶುಡ್ ಸೆಲೆಕ್ಟ್ ಡಿಲಿಮಿಟರ್. ಆ್ಯಂಡ್ ಡಿಲಿಮಿಟರ್ ಯಾವುದು ಅನ್ನೋದು ಕೂಡ ನೀವು ಸ್ಪೆಸಿಫೈ ಮಾಡ್ಬೋದು. ಇಲ್ಲಿದೆ ನೋಡ್ರಿ, ಡಿಲಿಮಿಟರ್ ಈಸ್ ಕಾಮಾ. ಈ ಕಾಮಾ ಎಲ್ಲೆಲ್ಲಿದೆಯೋ ಅದೆಲ್ಲ ಸ್ಪ್ಲಿಟ್ ಆಗಬೇಕು. ಈ ಕಾಮಾ ಎಲ್ಲೆಲ್ಲಿದೆ ಇದೆಲ್ಲ ಸ್ಪ್ಲಿಟ್ ಆಗಬೇಕು. ಮೀನ್ಸ್ ಈಚ್ ಅಕರೆನ್ಸ್ ಆಫ್ ದಿ ಡಿಲಿಮಿಟರ್, ಎಲ್ಲೆಲ್ಲೂ ಡಿಲಿಮಿಟರ್ ಕಾಮಾ ಇದೆನೋ ಅದೆಲ್ಲ ಸ್ಪ್ಲಿಟ್ ಆಗಬೇಕು ಅಂತ ಹೇಳಿದ ಹಾಗೆ. ಓಕೆ, ನಾವು ಯು ಕ್ಯಾನ್ ಕ್ಲಿಕ್ ಓಕೆ. Now you can see the data. I will again shorten it. ಈಗ ನೋಡ್ರಿ how data has become. ನೇಮ್ ಇನ್ಫೋ ಅನ್ನೋದು ಒಂದೇ ಇತ್ತು, ಈಗ ಸ್ಪ್ಲಿಟ್ ಆಯ್ತಲ್ಲ. ಯು ಕ್ಯಾನ್ ಅಬ್ಸರ್ವ್ ಜಾನ್ ಅಂದರೆ ಸಪ್ರೇಟ್ ನೇಮ್ ಸಪ್ರೇಟ್ ಆಗ್ತವೆ, ಲಾಸ್ಟ್ ನೇಮ್ ಸಪ್ರೇಟ್ ಆಗ್ತವೆ, ಇವನ್ ಏಜ್ ಕೂಡ ಸಪ್ರೇಟ್ ಆಯಿತು. ಅದಕ್ಕೆ ಇಲ್ಲಿ ಏನು ಮಾಡ್ರಿ, ಚೇಂಜ್ ದಿ ಡೇಟಾ ಟೈಪ್ಸ್, ಸಾರಿ ಕಾಲಮ್ ನೇಮ್ಸ್ ಚೇಂಜ್ ಮಾಡಿರಿ. ನೇಮ್ ಇನ್ಫೋ 1 ತೆಗೆದು ಫಸ್ಟ್ ನೇಮ್ ಅಂತ ಹಾಕೋರಿ. ಆಮೇಲೆ ನೇಮ್ ಇನ್ಫೋ 2 ತೆಗೆದು ಲಾಸ್ಟ್ ನೇಮ್ ಅಂತ ಹಾಕೋರಿ. ಆಮೇಲೆ ದಿಸ್ ಈಸ್ ವಾಟ್ ಏಜ್, ದಿಸ್ ಈಸ್ ಏಜ್. ಆ್ಯಂಡ್ ಒನ್ ಥಿಂಗ್ ಎಲ್ಲರೂ ನೆನಪಿಟ್ಕೋಬೇಕು ಏನಂದರೆ, ಒನ್ಸ್ ಪವರ್ ಬಿ ಐನಲ್ಲಿ ಡೇಟಾ ಲೋಡ್ ಆಯಿತು ಅಂದರೆ ಯು ಕ್ಯಾನಾಟ್ ಚೇಂಜ್ ಇಟ್. ವೆರಿ ಇಂಟ್ರೆಸ್ಟಿಂಗ್. ಡೇಟಾ ಸೋರ್ಸಲ್ಲಿ ಏನು ಡೇಟಾ ಇರುತ್ತೋ ಅಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಒನ್ಸ್ ಪವರ್ ಬಿ ಐನಲ್ಲಿ ಡೇಟಾ ಲೋಡ್ ಆದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಡಿಟ್. ಅದಕ್ಕೆ ನೀವು ಮತ್ತೆ ರಿಪ್ಲೇಸ್ ವ್ಯಾಲ್ಯೂಸ್ ಯೂಸ್ ಮಾಡಿನೇ ಎಡಿಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ವೆರಿ ವೈ ಇಟ್ ಈಸ್ ಲೈಕ್ ದಟ್ ನಂಗೆ ಗೊತ್ತಿಲ್ಲ. ಯಾಕಂದರೆ ಪವರ್ ಬಿ ಐ ಇಸ್ ನಾಟ್ ಎ ಎಡಿಟಿಂಗ್ ಟೂಲ್, ಇಟ್ ಈಸ್ ರಿಪೋರ್ಟಿಂಗ್ ಟೂಲ್. ಇದೆಲ್ಲರೂ ಅರ್ಥ ಮಾಡ್ಕೋಬೇಕು. ಓಕೆ, ಅದಕ್ಕೆ ಡೇಟಾ ಸೋರ್ಸ್ ಪರ್ಫೆಕ್ಟ್ ಇರಬೇಕು. ಇಲ್ಲಿ ಬಂದು ನಾನು ಡೇಟಾ ಚೇಂಜ್ ಮಾಡ್ತೀನಿ ಅನ್ನೋದು ರಾಂಗ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ಹೌ ಟು ಸ್ಪ್ಲಿಟ್. ಈಗ ಹೆಂಗೆ ನೀವು ಸ್ಪ್ಲಿಟ್ ಮಾಡಿದ್ರು ಅದೇ ಥರ ಕಂಬೈನ್ ಕೂಡ ಮಾಡಬೇಕು. ಕಂಬೈನ್ ದಿ ಕಾಲಮ್ಸ್. ಹಂಗಂದ್ರೆ ಯಾವ್ಯಾವ ಕಂಬೈನ್ ಮಾಡೋಣ ನಾವೀಗ? ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡು ಕೂಡಿಸೋಣ. ಇವೆರಡು ಕೂಡೋವಾಗ ನಡುವೆ ಏನು ಬೇಕು ನಿಮಗೆ? ಸ್ಪೇಸ್ ಬೇಕು. ದಟ್ ಇಸ್ ಕಾಲ್ಡ್ ಸೆಪರೇಟರ್. ಸೆಪರೇಟರ್ ಯೂಸ್ ಮಾಡಿ ಯು ಕ್ಯಾನ್ ಕಂಬೈನ್ ದೆಮ್. ಹಂಗಂದ್ರೆ ನೋಡ್ರಿ, ಫಸ್ಟ್ ಐ ವಿಲ್ ಸೆಲೆಕ್ಟ್ ಫಸ್ಟ್ ನೇಮ್ ಆ್ಯಂಡ್ ಯೂಸ್ ಕಂಟ್ರೋಲ್ ಯೂಸ್ ಮಾಡ್ರಿ, ಹೋಲ್ಡ್ ಮಾಡ್ರಿ. ಓಕೆ, ನೌ ಯು ಕ್ಯಾನ್ ಮರ್ಜ್ ದೆಮ್. ಈಗ ನೀವು ಮರ್ಜ್ ಮಾಡ್ಬೋದು. ವೇರ್ ಈಸ್ ದ ಮರ್ಜ್ ಆಪ್ಷನ್? ಮರ್ಜ್ ಕಾಲಮ್ಸ್. ಮರ್ಜ್ ಕಾಲಮ್ ಅಂತ ಆಪ್ಷನ್ ಇರುತ್ತೆ. ಜಸ್ಟ್ ಅಬ್ಸರ್ವ್, ಯು ಕ್ಯಾನ್ ಸಿ ಇಟ್. ಇಲ್ಲಿದೆ ನೋಡಿ, ಟ್ರಾನ್ಸ್ಫಾರ್ಮಲ್ಲಿ ಮರ್ಜ್ ಕಾಲಮ್ಸ್ ಅಂತ ಆಪ್ಷನ್ ಇದೆ. ಬಟ್ ಹೋಮಲ್ಲಿ ಸ್ಪ್ಲಿಟ್ ಕಾಲಮ್ ಅಂತ ಆಪ್ಷನ್ ಇದೆ. ಓಕೆ, ಗೋ ಟು ಮರ್ಜ್ ಕಾಲಮ್ಸ್. ಇವೆರಡು ಮರ್ಜ್ ಮಾಡ್ಬೇಕು ನಾವು. ಮರ್ಜ್ ಮಾಡುವಾಗ ಸೆಪರೇಟ್ರ್ ಏನು ಬೇಕಂತ ಹೇಳಿದ್ದೆ ನಾನು? ಇವೆರಡು ಸೆಪರೇಟ್ ಆಗಬೇಕಂದ್ರೆ ನಡು ಸ್ಪೇಸ್ ಬೇಕು. ಸೆಲೆಕ್ಟ್ ಸ್ಪೇಸ್. ಓಕೆ,
ಆ್ಯಂಡ್ ಕಾಲಮ್ ನೇಮ್ ಏನು ಬರಬೇಕು ಅನ್ನೋದು ಇಲ್ಲೇ ನೀವು ಬರ್ಕೋಬೋದು, ಇಲ್ಲಾಂದರೆ ಆಮೇಲೆ ಚೇಂಜ್ ಮಾಡಿರಿ. ನಾ ಕಾಲಮ್ ನೇಮ್ ಏನು ಬರೆದ್ಬಿಡ್ತೀನಿ ಇಲ್ಲಿ, ಫುಲ್ ನೇಮ್. ಓಕೆ, ಕ್ಲಿಕ್ ಆನ್ ಓಕೆ. ಈಸ್ ಇಟ್, ಕ್ಯಾನ್ ಯು ಸಿ? ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ ನೇಮ್ ಬಂತು. ಆಮೇಲೆ ಜಾನ್ ಮತ್ತು ಡೋ ನಡುವೆ ಒಂದು ಸ್ಪೇಸ್ ಕೂಡ ಬಂತು, ಬಿಕಾಸ್ ಯು ಹ್ಯಾವ್ ಸೆಲೆಕ್ಟೆಡ್ ಸೆಪರೇಟರ್ ಆಸ್ ಸ್ಪೇಸ್. ಅರ್ಥ ಆಗ್ತಾ ಇದೆ? ಈಸಿನಾ? ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾವು ಕಂಬೈನಿಂಗ್ ಆ್ಯಂಡ್ ಮರ್ಜಿಂಗ್ ಮಾಡಿದ್ವಿ, ಸಾರಿ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಮರ್ಜಿಂಗ್. ಓಕೆ, ನೀವು ಇಲ್ಲಿ ರೈಟ್ ಸೈಡ್ ನೋಡ್ಬೋದು ಅಪ್ಲೈಡ್ ಸ್ಟೆಪ್ಸ್. ನೀವು ಏನೇನು ಸ್ಟೆಪ್ಸ್ ಅಪ್ಲೈ ಮಾಡಿರ್ತೀರೋ ಇದೆಲ್ಲ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕಂಟ್ರೋಲ್ ಜೆಡ್ ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಮರ್ಜ್ ಮಾಡಿರೋ ಕಾಲಮ್ಸ್ ರಾಂಗ್ ಇದೆ ಅಥವಾ ಮರ್ಜ್ ನನಗೆ ಬೇಡ ಅನ್ನಿಸ್ತು ಅಂದರೆ ಯು ಜಸ್ಟ್ ಡಿಲೀಟ್ ದಿಸ್, ಕ್ಲಿಕ್ ಆನ್ ದಿಸ್ ಐಕಾನ್. ಆಟೋಮೆಟಿಕಲಿ ಮತ್ತೆ ಆಲ್ರೆಡಿ ಏನು ಬ್ಯಾಕ್ ಪೊಸಿಷನ್ ಇತ್ತೋ ಆ ಪೊಸಿಷನ್ಗೆ ವಾಪಸ್ ಇದು ನಿಮಗೆ ಕಾಣಿಸುತ್ತೆ. ಕಂಟ್ರೋಲ್ ಜೆಡ್ ಇಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಈಗ ಅವ್ರೇನು ಹೇಳಿದ್ದಾರೆ, ಜಾಯಿನ್ ಡೇಟ್ ಇದರಲ್ಲಿ ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಯಾವಾಗಲೂ ನೀವೇನು ಮಾಡಬೇಕು, ಈ ಜಾಯಿನ್ ಡೇಟ್ ಸೆಲೆಕ್ಟ್ ಮಾಡಿ ಇದು ಡೇಟ್ ಫಾರ್ಮ್ಯಾಟಲ್ಲಿ ಇದೆಯೋ ಇಲ್ಲೋ ಚೆಕ್ ಮಾಡಿರಿ. ಡೇಟಾ ಟೈಪ್ ಎಲ್ಲಿದೆ? ಡೇಟಾ ಟೈಪ್ ಯು ಕ್ಯಾನ್ ಸಿ ಹಿಯರ್. ಈಸ್ ಇಟ್ ಡೇಟ್ ಟೈಪ್? ಎಸ್, ಡೇಟ್ ಟೈಪ್ ಇದ್ದರೆ ಓಕೆ, ಯು ಕ್ಯಾನ್ ಅಪ್ಲೈ ಫಂಕ್ಷನ್ ಆನ್ ಇಟ್. ಓಕೆ, ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡ್ರಿ, ನಿಮಗೆ ಇಯರು ಇಲ್ಲೇ ಡಿಸ್ಪ್ಲೇ ಆಗಬೇಕು ಅಥವಾ ನೆಕ್ಸ್ಟ್ ಇನ್ನೊಂದು ಕಾಲಮ್ ಆಗಿ ಅಲ್ಲಿ ಇಯರ್ ಡಿಸ್ಪ್ಲೇ ಆಗಬೇಕು, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ನೀವು ಹೊಸ ಕಾಲಮಲ್ಲಿ ಇಯರ್ ಡಿಸ್ಪ್ಲೇ ಮಾಡೋರಿದ್ದರೆ ಯು ಶುಡ್ ಗೋ ಟು ಆ್ಯಡ್ ಕಾಲಮ್. ಟ್ರಾನ್ಸ್ಫಾರ್ಮಲ್ಲಿ ಏನು ಇದಕ್ಕೆ ಬೇಕಾಗಿರೋ ಆಪ್ಷನ್ಸ್ ಇರ್ತಾವೆ ಅವು ಆ್ಯಡ್ ಕಾಲಮಲ್ಲಿನೂ ಇರ್ತವೆ. ಓಕೆ, ಈಗ ನನಗೆ ಇಯರ್ ಅನ್ನೋದು ಬೇರೆ ಕಾಲಮಲ್ಲಿ ಬೇಕು, ಹೊಸ ಕಾಲಮ್, ದಟ್ ಈಸ್ ಕಾಲ್ಡ್ ಆ್ಯಡ್ ಕಾಲಮ್. ಆ್ಯಡ್ ಕಾಲಮ್ ಸೆಲೆಕ್ಟ್ ಮಾಡಿರಿ. ಆ್ಯಂಡ್ ಜಾಯಿನ್ ಡೇಟಲ್ಲಿ ನಿಮ್ಗೆ ಏನು ಬೇಕಾಗಿದೆ, ಇಟ್ ಈಸ್ ಆಫ್ ಡೇಟ್ ಟೈಪ್. ಹಾಗಾದರೆ ಡೇಟ್ ಫಂಕ್ಷನ್ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಇಯರ್ ಬೇಕು, ಹಾಗಂದ್ರೆ ಏನು ಮಾಡಬೇಕು, ಸೆಲೆಕ್ಟ್ ಡೇಟ್, ಸೆಲೆಕ್ಟ್ ಇಯರ್, ದೆನ್ ಇಯರ್. ಇದು ಎಕ್ಸ್ಟ್ರಾಕ್ಟ್ ಆಗಿ ಹೊಸ ಕಾಲಮ್ ಆ್ಯಡ್ ಆಗುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆ್ಯಡ್ ಕಾಲಮ್. ಹೊಸ ಕಾಲಮ್ ಆ್ಯಡ್ ಆಯ್ತಾ? ಇಸ್ ಇಟ್ ಕರೆಕ್ಟ್? ಎಸ್. ಇದೇ ಥರ ಅವ್ರು ಏನು ಕೇಳಿದ್ದಾರೆ, ಅಗೇನ್ ಕ್ಲಿಕ್ ಆನ್ ಜಾಯಿನ್ ಡೇಟ್. ಹೊಸ ಕಾಲಮೇ ಬೇಕು, ಅದಕ್ಕೆ ನೀವು ಆ್ಯಡ್ ಕಾಲಮಲ್ಲಿನೇ ಇರಬೇಕಾಗುತ್ತೆ. ನೇಮ್ ಆಫ್ ದಿ ಮಂತ್ ಕೇಳಿದ್ದಾರೆ, ಮತ್ತೆ ಸೆಲೆಕ್ಟ್ ಮಾಡಿರಿ ಡೇಟ್, ಗೋ ಟು ಮಂತ್ ಆ್ಯಂಡ್ ನೇಮ್ ಆಫ್ ದಿ ಮಂತ್. ನೇಮ್ ಆಫ್ ದಿ ಮಂತ್ ಸಿಕ್ತಲ್ಲ ಈಗ. ಕ್ಯಾನ್ ಯು ಸಿ ಹೌ ವಿ ಹ್ಯಾವ್ ಚೇಂಜ್ಡ್ ದ ಡೇಟಾ ಸೆಟ್. ನಮಗೇನು ಬೇಕು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ನಮಗೆ ಹೆಂಗೆ ಸ್ಪ್ಲಿಟ್ ಮಾಡಬೇಕು ಅದನ್ನು ಸ್ಪ್ಲಿಟ್ ಮಾಡಿದ್ವಿ. ಅಗೇನ್ ವಿ ಹ್ಯಾವ್ ಕಂಬೈನ್ಡ್. ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಇಷ್ಟೆಲ್ಲ ಇದೇನು ಓನ್ಲಿ 5 ರೋಸ್ ಇದ್ದಾವೆ, ಹಾಗೆ 10,000 ರೋಸ್, 1,00,000 ರೋಸ್ ಇದ್ದರೆ ಇಟ್ ಈಸ್ ವೆರಿ ಈಸಿ ಟು ಪರ್ಫಾರ್ಮ್ ಯೂಸಿಂಗ್ ಪವರ್ ಬಿ ಐ. ಎನಿಥಿಂಗ್ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್. ಸಮ್ ಟ್ರಾನ್ಸ್ಫಾರ್ಮೇಷನ್ ಆಪ್ಷನ್ಸ್ ನಮಗೆ ಗೊತ್ತೇ ಇರಲಿಲ್ಲ, ವಿ ಆರ್ ಡೂಯಿಂಗ್ ಇಟ್ ನಾವು. ಓಕೆ, ಬಿಕಾಸ್ ಡೇಟಾ ಈಸಿ ಇರುತ್ತೆ, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ನಮಗೆ ಹೆಂಗೆ ಬೇಕು ಹಂಗೆ ನಾವು ಜಸ್ಟ್ ಬೈ ಕ್ಲಿಕ್ಕಿಂಗ್ ಎ ಬಟನ್ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಟ್. ದ್ಯಾಟ್ಸ್ ವೈ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಏನಿರ್ತಾವೆ ಯೂಶ್ವಲಿ ಕ್ಲಿಕ್ಕೇಬಲ್, ವೆರಿ ಈಸಿ ಇಂಟರ್ಫೇಸ್ ಇರುತ್ತೆ, ಎವ್ರಿ ಒನ್ ಕ್ಯಾನ್ ಯೂಸ್ ಇಟ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಈಸ್ ವಾಟ್ the second exercise we have done with. Okay, and whatever you have done you just save it. ಸೇವ್ ಮಾಡುವಾಗ ಏನು ಮಾಡಬೇಕು, ಜಸ್ಟ್ ಯು ಗಿವ್ ದ ಫೈಲ್ ನೇಮ್ ಆ್ಯಂಡ್ ದಿ ಫೈಲ್ ಎಕ್ಸ್ಟೆನ್ಷನ್ ಆಫ್ ಪವರ್ ಬಿ ಐ ಏನಿರುತ್ತೆ, PBIX. ಓಕೆ, ಐ ಆಮ್ ಡೂಯಿಂಗ್ ಇಟ್ ಆಸ್ ಸೆಕೆಂಡ್ ಲ್ಯಾಬ್ ಪವರ್ ಬಿ ಐ. ಜಸ್ಟ್ ಸೇವ್ ಇಟ್ and apply whatever changes you have made. Saved. ಅರ್ಥ ಆಯ್ತಲ್ಲ? ದಿಸ್ ಇಸ್ ವಾಟ್ ಸೆಕೆಂಡ್ ಎಕ್ಸರ್ಸೈಸ್ ವಿ ಹ್ಯಾವ್ ಡನ್ ವಿತ್. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ
ಅಥವಾ ಇಫ್ ಯು ನೀಡ್ ಡೇಟಾ ಸೆಟ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಚಾಟ್ ಜಿ ಪಿ ಟಿ ಆರ್ ಎನಿ ಅದರ್ ಎ ಐ ಟೂಲ್. ನೋ ನೀಡ್ ಟು ಕ್ರಿಯೇಟ್, ನೀವೇ ಕ್ರಿಯೇಟ್ ಮಾಡ್ತಾ ಕೂಡಬೇಡ್ರಿ. ಜಸ್ಟ್ ಪೋಸ್ಟ್ ದ್ಯಾಟ್ ಎಕ್ಸರ್ಸೈಸ್ ಟು ಚಾಟ್ ಜಿ ಪಿ ಟಿ ಆರ್ ಎನಿ ಅದರ್ ಎ ಐ. ಅದು ತಾನಾಗಿಯೇ ಒಂದು CSV ಫೈಲ್ ನಿಮಗೆ ನೀವು ಪ್ರಾಂಪ್ಟ್ ಕರೆಕ್ಟ್ ಕೊಟ್ಟರೆ ಅದು ನಿಮಗೆ ಕೊಟ್ಟು ಬಿಡುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, if you have any questions you can comment, and if you are new to the channel please subscribe and share the video. Thank you.